ಇನ್ನೂ ಬರ್ತಾ ಇಲ್ಲೇನಪ್ಪ? ನೋಡ್ತೀನಿ ಇರ್ತದ. ಶಾನ್ಭೋಗ್ರೆ ಯಾಕೋ ನಂಗೆ ದಿಗ್ಲಾತದೆ. ಏನಂತನೋ ಏನೋ ನಂಗೆ ಇಷ್ಟ ದಿಗ್ಲಾತದೆ ಶಾನ್ಭೋಗ್ರೆ. ನೋಡೋಣ, ನಾನು ಇದ್ದೀನಲ್ಲ, ನೀವೇನು ಭಯ ಪಡ್ಬೇಡ್ರಿ ಆಯಿತಾ? ನಾನು ನಿಮ್ಮ ಧೈರ್ಯದ ಮೇಲೆ ಬಂದಿರೋದು. ಏನಂತನೋ ಏನೋ ಅಂತ ಬೇಜಾರು. ಇಲ್ಲ ನೋಡೋಣ ಇರಪ್ಪ, ಏನನ್ನಲ್ಲ. ಯಾಕೋ ಮಂಜ ಇಷ್ಟೊತ್ತು? ಸ್ನಾನ ಮಾಡ್ತಾ ಇದ್ದೀನಿ ಬಾವ. ಬಾವ ಸಾಸಿನ ಪಕ್ಕದಾಗ ನಿಂತವನಲ್ಲ, ಆಯ್ಪನೇನಾ? ಹ್ಞೂ ಆಯ್ಪನೆ. ಬಾ. ಹೆಂಗಿದೆಯಪ್ಪ ಮಂಜ? ಸಾಯು ಇಲ್ಲ ಬದುಕು ಇಲ್ಲ, ಹಿಂಗಿದ್ದೀನಿ ನೋಡ್ತದ. ಅಯ್ಯೋ ಹುಟ್ಟು ಸಾವು ನಮ್ಮ ಕೈಗೆ ಅದೇನಪ್ಪ ಮಂಜ? ಹಾಂ, ಹುಟ್ಟು ಸಾವು ನಮ್ಮ ಕೈಗದ. ಎಲ್ಲ ಭಗವಂತನ ಇಚ್ಛೆ. ಅಯ್ಯಪ್ಪನ ಕಳಿಸ್ದಾಗ ಬರಬೇಕು, ಅಯ್ಯಪ್ಪನ ಕುಗ್ದಾಗ ಹೋಗ್ಬೇಕು. ನಮ್ಮ ಕೈಗಿಲ್ಲ. ತಾತ ಮೊನ್ನೆ ಬಂದಿದ್ದ ಕೇಳಿದ್ರು, ನಾವು ಅಮ್ಮನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತಿದ್ದೀರಂತೆ. ಹ್ಞೂನಪ್ಪ, ನೀನು ಒಪ್ಪಿಗೆ ಬೇಕಲ್ಲಪ್ಪ. ನಾನು ಒಂದೇ ಮಾತು ಹೇಳೋದು ತಾತ, ಸುಮ್ಮನೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಾಗ ಅಂತ ಸುಮ್ಮನೆ ಮಾತುಗಳು ಬೇಡ. ಅದೇನು ಹೇಳಪ್ಪ. ನನಗೆ ಇಷ್ಟ ಇಲ್ಲ ತಾತ, ನಮ್ಮ ಅಮ್ಮನು ಈ ವಯಸ್ಸಿನಾಗ ಮದುವೆ ಆಗೋದ ನನಗೆ ಇಷ್ಟ ಇಲ್ಲ. ಯಾಕೋ ಯಾಕೋ ಹಿಂಗೆ ಮಾತಾಡ್ತಾ ಇದೆಯಾ ಮಂಜ? ಯಾಕೋ ಏನಾಯ್ತು? ಮೊನ್ನೆ ಎಲ್ಲ ಚೆನ್ನಾಗಿದ್ದಲ್ಲ, ಏನಾಯ್ತು? ನಿಮ್ಮ ಹತ್ರ ಎಲ್ಲ ಮಾತಾಡಿದ್ರೆ ಏನು ಪ್ರಯೋಜನ? ತಾತನ ಹತ್ರ ಮಾತಾಡಬೇಕು ಅಂತ ಅದಕ್ಕೆ ತಾತನ ಕರ್ಸಿದ್ದು. ನನಗಿಷ್ಟ ಇಲ್ಲ ಬಾವ ನಮ್ಮ ಅಮ್ಮನ ಈ ವಯಸ್ಸಿನಾಗ ಮದುವೆ ಆಗೋದ. ನೋಡಪ್ಪ ಮಂಜ, ನಾ ಹೇಳೋ ಮಾತನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊ ಆಯಿತಾ? ಇವಾಗ ನೀನು 5 ವರ್ಷ ಜೈಲಾಗಿದ್ದೀಯ. ಈ ಅಪ್ಪನೇನೋ ನಿನ್ನ ಹೆಂಡ್ತಿನ ಮಗುನ ನೋಡ್ಕೊತಾನೆ. ಆಯಮ್ಮನ ಕತೆ ಏನಾಗಬೇಕು? ಹಾಂ, ನನ್ನ ಹೆಂಡ್ತಿ ನಮ್ಮ ಅಮ್ಮನ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ಕೊತಾರೆ ಬಿಡು ತಾತ. ನಾನು ಬರ್ತೀನಲ್ಲ, ಕಾಲಕ್ಕೂ ಹಿಂಗೆ ಇದ್ಬಿಡ್ತೀನ? ಏನೋ ಒಂದು ಕೆಲಸ ಕಾರ್ಯ ಮಾಡ್ಕೊಂಡು ಜೀವನ ಮಾಡೋದು ನೋಡ್ಕೊತೀನಿ. ನಂಗೆ ಯಾಕೋ ಇಷ್ಟ ಇಲ್ಲ ತಾತ. ಜನ ಹೆಂಗಿರ್ತಾರೋ ಏನೋ. ನೀನು ಅನ್ಕೊಂಡಿರೋ ಥರ ಯಾವುದೂ ಇಲ್ಲ ಪಂಡಿತ್ರ ಹತ್ರ. ಪಂಡಿತರು ನಾವು ಜೊತೆಗೆ ಬೆಳೆದವರು. ಪಂಡಿತರು ಏನು ಅನ್ನೋದು ನನಗೆ ಗೊತ್ತು ಆಯಿತಾ? ನನಗೆ ತಿಳಿದಿರೋ ಒಂದು ಕೆಲಸ ಅವ್ರು ಮಾಡಲ್ಲ, ಅವ್ರಿಗೆ ತಿಳಿದಿರೋ ನಾನೇ ಸಂಸಾರದ ಗುಟ್ಟಿಕ್ಕೊಂಡಿರ್ಬೇಕು. ಹೊರ್ಗಿನ ವಿಷಯ ಏನೇ ಆಗಲಿ ಅದನ್ನು ನಾನು ಪಂಡಿತರ ಹತ್ರ ಚರ್ಚೆ ಮಾಡ್ತೀನಿ. ಮನೆ ವಿಷಯ ಒಂದು ಬಿಟ್ಟು, ಅದು ಪಂಡಿತರಿಗೂ ಗೊತ್ತು. ಪಂಡಿತರಷ್ಟು ಉತ್ತಮರು ಇನ್ನೊಬ್ಬರು ಇಲ್ಲಪ್ಪ. ನೋಡಪ್ಪ, ಭಗವಂತನೇ ಈ ಅವಕಾಶ ಕೊಡ್ಸವನೆ. ನೀನು ಅದನ್ನು ಉಪಯೋಗಿಸ್ಕೊ. ಆಯಮ್ಮನಿಗೂ ಒಂದು ದಾರಿ ಆಗ್ತದೆ, ಆಯಮ್ಮನೂ ಖುಷಿಯಾಗಿರ್ತಾಳೆ. ಜನ ನಗಿತಾರಲ್ಲ ತಾತ. ಜನದ ಕತೆ ಬಿಡಪ್ಪ. ಇವತ್ತು ನೀನು ಜೈಲಾಗಿ ಬಂದಿದ್ಯಾ, ಎಷ್ಟು ಜನ ಬಂದು ಮಾತಾಡ್ಸಿದ್ರು ನಿನ್ನನ್ನು? ಹಾಂ, ಎಷ್ಟು ಲಕ್ಷಾಂತರ ಜನ ಬಂದು ಮಾತಾಡ್ಸಿದ್ರು ನಿನ್ನನ್ನು? ಅನ್ಕೊಳೋರು ಆಡ್ಕೊಳೋರು ಬಂದು ಏನನ್ನ ಮಾತಾಡ್ಸಿದ್ರಾ? ಒಂದೊತ್ತು ಊಟ ಕೊಟ್ರಾ? ಹೆಂಗಿದೆಯಾ ಅಂತ ಉಪಚಾರ ನೋಡಿದ್ರಾ? ಜನದ ಕತೆ ಮಾತ್ರ ನೀನು ಕಟ್ಕೊಬೇಡ. ಜನ ನಮ್ಮ ಕಷ್ಟ ಸುಖಕ್ಕಾಗೋರಲ್ಲ, ಆಡ್ಕೊಂಡು ನಗಿಯೋದೊಂದೇ ಅವ್ರ ಕೆಲಸ. ದಡ್ಡನಾಗ ಮಾತಾಡ್ತೀಯಲ್ಲಯ್ಯ ನೀನು. ಹಾಂ, ಅದು ತಾತ ಅದು ಇಲ್ಲ ಇದು ಇಲ್ಲ. ನಿಮ್ಮ ಅಮ್ಮನು ನನಗೆ ತಂಗಿ ಇದ್ದಂಗೆ ಆಯಿತಾ? ನಿಮ್ಮ ಅಮ್ಮನಿಗೆ ಒಂದು ದಾರಿ ಮಾಡ್ಕೊಡ್ಬೇಕು. ಅನ್ನದ ಸ್ಥಾನದಾಗ ನಿಂತ್ಕೊಂಡು ನಾನು ದಾರಿ ಮಾಡ್ಕೊಡ್ತೀನಿ. ಸುಮ್ಮನೆ ಇರ್ಬೇಕು ನೀನು. ಅಲ್ಲ ಮಂಜ, ತಾತನು ಇಷ್ಟೆಲ್ಲ ಭರವಸೆಗೆ ಕೊಟ್ಟಿರೋಗ ನೀನು ಯಾಕೋ ಹಿಂಗಾಡ್ತೀಯ? ಹಾಂ, ಯಾಕೋ? ನೋಡಪ್ಪ, ಏನೋ ಇವರೆಲ್ಲ ಮಂಜ ಅಂತವ್ರೆ. ನಿನ್ನ ಹೆಸರು ಮಂಜುನೇ ಇರ್ಬೋದೇನೋ. ನಿಮ್ಮ ಅಮ್ಮನಿಗೆ ಯಾವುದೇ ತೊಂದರೆ ಆಗಲ್ಲಪ್ಪ, ಯಾವುದೇ ತೊಂದರೆ ಆಗಲ್ಲ. ಚೆನ್ನಾಗಿ ನೋಡ್ಕೊತೀನಿ ನಾನು. ನೋಡಪ್ಪ ಮಂಜ, ನೀನು ನನ್ನ ಮಗನ ಥರ ಇದೆಯಾ ಆಯಿತಾ? ನಿಮ್ಮ ಅಮ್ಮನಿಗೆ ಯಾವುದೇ ತೊಂದರೆ ಇಲ್ದಿರ ನೋಡ್ಕೊತೀನಿ ನಾನು. ನನಗೆ ಹಿಂದೆ ಮುಂದೆ ಯಾರೂ ಇಲ್ಲಪ್ಪ. ನಾನೊಂಥರ ಅನಾಥ ಇದ್ದಂಗೆ ಆಯಿತಾ? ನಿಮಗೆ ಏನು ಸಹಾಯ ಬೇಕು ಕೇಳೋ, ನಾನು ಮಾಡ್ತೀನಿ. ಅದು ಹಂಗಲ್ಲ ಪಂಡಿತ್ರೆ, ಜನ ಏನೋ ಅನ್ಕೊಂತಾರೇನೋ ಅಂತ. ತಿರ್ಗಾ ಜನ ಅಂತ ಇದೆಯಲ್ಲೋ. ಇವಾಗ ಹೇಳಿಲ್ಲೇನ ತಾತನು? ಎಷ್ಟು ಜನ ಬಂದು ನಿನ್ನ ಕಷ್ಟ ಸುಖ ನೋಡಿದ್ರು? ಹಾಂ, ಯಾರ್ಯಾರು ಬಂದಿದ್ರು ನಿನ್ನ ಕಷ್ಟ ಸುಖ ನೋಡಕ್ಕ? ಯಾರಣ್ಣ ಬಂದಿದ್ರಾ? ಯಾರೂ ಬಂದಿಲ್ಲ. ತಿನ್ನಕ ಜನದ ವಿಷಯ ಮಾತಾಡ್ತೀಯ ನೀನು? ಬಾಯಿ ಮುಚ್ಕೊಂಡಿರ್ಬೇಕು ನೀನು. ನಿಮ್ಗೆ ಆಸ್ತಿ ಎಲ್ಲ ಅದಪ್ಪ, ಒಂದು 4 ಎಕರೆ ಅದೇ. ದುಡ್ಕೊಂಡು ತಿನ್ನೋಕೆ ಅಂಗಡಿ ಅದೇ. ಅಂಗಡಿನಾಗೂ ಸುಮಾರಾಗಿ ವ್ಯಾಪಾರ ಆಗ್ತದೆ. ಹಂಗೂ ನಿಮ್ಮ ಅಮ್ಮನ ದನ ದಟ್ರ ಬೇಕು ಅಂತಂದರೆ ಅದಕ್ಕೂ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ. ಇಲ್ಲ ಮನೆಗೆ ಮಾಡ್ಕೊಂಡು ತಿನ್ಕೊಂಡು ಹೋಗ್ತೀನಿ ಅಂತಂದರೆ ಅದಕ್ಕೂ ಸರಿನೇ. ನೀನು ಏನು ಬೇಜಾರು ಮಾಡ್ಕೊಂಬೇಡಪ್ಪ. ನನ್ನ ಕಡೆಯಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ. ನೀನು ಒಪ್ಪಿಗೆ ಕೊಟ್ಟರೆ ನಾಳೆನೇ ದಿನ ಚೆನ್ನಾಗದೆ ಅಂತವ್ರೆ ಶಾನ್ಭೋಗ್ರೆ. ನೋಡಪ್ಪ ಮಂಜ, ನಾಳೆ ದಿನ ಚೆನ್ನಾಗದೆ ಆಯಿತಾ? ನಾಳೆ ನಮ್ಮ ದೇವಸ್ಥಾನದಾಗ, ನಾಗಪ್ಪನ ದೇವಸ್ಥಾನದಾಗ ಹೋಗಿ ಬಟ್ ಕಟ್ಸ್ಕೊಂಬರ್ತೀರಿ. ನೀನು ಹ್ಞೂ ಅಂತಂದರೆ ಸಾಕು. ಇನ್ನೊಂದು ಮಾತು ನಾನು ಮನ್ಸಾಗ ಹೇಳ್ಬಿಡ್ತೀನಿ. ನೀನು ಹ್ಞೂ ಅನ್ನೋ ಅಂದಿರನ ಇರು. ನಾನು ಮದುವೆ ಮಾಡೋದು ಅಷ್ಟೇ. ನನ್ನ ನಿರ್ಧಾರ ಇಷ್ಟೇ. ಹಂಗಂದ್ರೆ ಹೆಂಗೆ ತಾತ? ಹಂಗೂ ಇಲ್ಲ ಹಿಂಗೂ ಇಲ್ಲ, ಬಾಯಿ ಮುಚ್ಕೊಂಡಿರೋ ನೀನು. ಸರಿ ತಾತ, ಆಯಿತು, ನಿಮ್ಮಿಷ್ಟ.
ಹಂಗೆ ಒಂದು ನಿರ್ಧಾರ ತಗೊಂಬಿಡ್ಬೇಕು, ಗಟ್ಟಿ ನಿರ್ಧಾರ. ಹಾಕಿದ್ದಾಗೋಗ್ಲಿ ಅಂತ ಒಂದು ಗಟ್ಟಿ ನಿರ್ಧಾರ ತಗೊಬೇಕು. ಅದು ಹಿಂಗೆ ಇದು ಹಂಗೆ ಅಂತ ಯೋಚನೆ ಮಾಡಿಕೊಡ್ತು. ಅದೇನು ಮುಂದೆ ಬರ್ತದೋ ಬರ್ರಿ ಅಂತ ಒಂದು ನಿರ್ಧಾರ ತಗೊಬೇಕು. ಹಂಗಲ್ಲ ತಾತ, ಮದುವೆ ಆಗ್ಬಿಟ್ಟು ಆಮೇಲೆ ಬಿಟ್ಬಿಟ್ರೆ ತಿರ್ಗಾ ಅದೊಂದಿದ ಅಂತ. ಇಲ್ಲಪ್ಪ, ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ನಾನು, ಆಯಿತಾ? ನೀನು ಆ ಭಯನೇ ಇಟ್ಕೊಂಬೇಡ. ಸರಿ ಪಂಡಿತ್ರೆ, ಆಯಿತು. ಊಟ ಏನೇನು ಮಾಡ್ತೀನೋ ತಂದ್ಕೊಡ್ಲೇನೋ? ಬೇಡ ಬಾಬಾ, ಇವಾಗ ಊಟ ಆಗಿದ್ವಾ? ಊಟ ಎಲ್ಲ ಚೆನ್ನಾಗದೇನಪ್ಪ? ಮಾಮೂಲಿನೇ ತಾತ, ಹುಳ್ಳೆಕಾಳು ಸಾರು, ಮುದ್ದೆ, ಅನ್ನ. ಜೈಲೂಟ ಇನ್ನು ಹೆಂಗಿರ್ತದೆ ನೋಡಪ್ಪ. ನೀನು ಯಾವುದೊಂದಕ್ಕೂ ಭಯ ಪಡಬೇಡ, ಆಯಿತಾ? ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ ನಿಂಗೆ. ಹಾಂ, ಸರಿ ಪಂಡಿತ್ರೆ, ಆಯಿತು. ಬರೋಣ ಮಂಜ, ಅವ್ರು 5 ನಿಮಿಷ ಅಷ್ಟೇ ಅಂತಂದ್ರು. ಹ್ಞೂ ಸರಿ ಬಾಬಾ, ಸರಿ ತಾತ. ಪಂಡಿತ್ರೆ, ಹ್ಞೂ ಸರಿ ಬರೋಣಪ್ಪ. ಬೇಡ ಬೇಡ, ಬರೋಣ ಅಂತ ಹೇಳ್ಬೇಡ್ರಿ, ಈ ಜಾಗ ಬೇಡ, ಓದ್ತೀರಿ ಅಂತ ಹೇಳ್ರಿ. ಹೊರಡೋಣ? ಹ್ಞೂ ಸರಿ ತಾತ. ಕಾಸು ಬೇಕೇನಪ್ಪ? ಏನಕ್ಕೆ ತಾತ, ಬೇಡ ಕಾಸು, ಏನು ತಗೊಂಡು ತಿನ್ಲಿ ಇಲ್ಲೇ. ಸರಿ ಆಯ್ತಪ್ಪ, ಹೊರಡ್ತೀರಿ ನಾವಿನ್ನ. ಹ್ಞೂ ಸರಿ ತಾತ. ನೋಡಪ್ಪ ಮಂಜ, ನೀನು ಯಾವುದಕ್ಕೂ ಭಯ ಪಡಬೇಡ, ಆಯಿತಾ? ಇಷ್ಟು ವರ್ಷದಿಂದ ನಾನು ಒಂಟಿಯಾಗಿ ಇದ್ದೆ. ನಾನು ಏನಕ್ಕೂ 1 ರೂಪಾಯಿ ಖರ್ಚು ಮಾಡ್ದವನಲ್ಲ. ನನ್ನ ಹತ್ರ ದುಡ್ಡದೆ. ನೀನು ಜೈಲಿಂದ ಬಂದಮೇಲೆ ನಿಂಗೊಂದು ವ್ಯವಸ್ಥೆ ಮಾಡಿಕೊಡೋ ಜವಾಬ್ದಾರಿ ನಂದು, ಆಯಿತಾ? ಏನು ಬೇಡ ಪಂಡಿತ್ರೆ, ನಾನೇ ದುಡ್ಕೊಂಡು ತಿನ್ಕೊಂತೀನಿ. ನೀವು ವಯಸ್ಸಾಗಿರೋಕೆ ಯಾಕೆ ಹಿಂಸೆ? ಹಂಗಂತೇನಿಲ್ಲ, ಎಲ್ಲ ಕೊಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಏನು ನನ್ನ ಕೈಲಾದ್ದು ಒಂದು ಅಳಿಲ್ಸು ಅಷ್ಟೇ. ಸರಿ ಪಂಡಿತ್ರೆ, ಆಯಿತು. ಅಮ್ಮಮ್ಮ ಕೆಲಸ ಮಾಡಿ ಮಾಡಿ ಸುಸ್ತಾಗೋಯ್ತು. ಈ ಗುಂಡಣ್ಣು ಒಂದು ಹತ್ರ ನಿಲ್ಸಲ್ಲ. ಹ್ಞೂ ನೋವಣ ಏನಕ್ಕೋ ನಿಂತ್ಕೊಂಬಿಡ ಕೆಲಸ ಮಾಡಕ್ಕ. ನಾ ಈ ತೆಂಗಿನ ಮರಗಳೆಲ್ಲ ನಿಮ್ವೇನಾ? ಎಲ್ಲ ನಮ್ಮಬೇಕಾ? ಹ್ಞೂ, ಎಲ್ಲ ನಮ್ಮವೆ. ಬುಡನೂ ನಮ್ಮದೆ, ಸುಳಿನೂ ನಮ್ಮದೆ. ನಿಂಗೆ ಅನುಮಾನನೇ ಬೇಡಕ್ಕ, ಎಲ್ಲ ನಮ್ಮವೆ. ಅದ್ರಾಗಿರೋ ತೆಂಗಿನಕಾಯಿಗಳು ನಮ್ಮವೆ, ಅದ್ರಾಗಿರೋ ರೆಕ್ಕೆಗಳು ನಮ್ಮವೆ. ಅಣ್ಣ, ನೀವೇನು ಕೆಲಸ ಮಾಡೋದು? ಈಗ ವ್ಯವಸಾಯ ಮಾಡ್ತೀರಿ? ಹಾಂ, ಕೂತ್ಕೊಂಡು ನೀರಷ್ಟು ಸುಧಾರಿಸ್ಕೊಂಡೇನ? ಕೂತ್ಕ. ಅಲ್ಲಣ್ಣ, ವ್ಯವಸಾಯ ಮಾಡಿದ್ರೆ ಇಷ್ಟೊಂದು ದುಡ್ಡು ಬರ್ತದ? ಓ, ದುಡ್ಡು ಬರ್ತದೆ. ಯಾಕೋ ಇದೆಲ್ಲ ಕೇಳ್ತಾ ಇದೆಯಾ? ಅಲ್ಲಣ್ಣ, ನಿಮ್ಮ ಮನೆಗೆ ಏನಣ್ಣ ಈ ನಿಧಿ ಗಿದಿ, ಬಂಗಾರ, ದುಡ್ಡು, ಇನ್ನು ಹಣ್ಣುಗಳು ಅವೆಲ್ಲ ಅವೇನು? ಹ್ಞೂ, ಅವೇ ನಮ್ಮ ಮನೆಗೆ ಅವೇ. ಯಾಕ ನಿಮ್ಮ ಮನೆ ಕೆಲಸದೊಳಲ್ಲ ನಾನು, ಅವೆಲ್ಲ ತಿಳ್ಕೊಳ್ಳೋಣ ಅಂತ ಅಷ್ಟೇ. ತಿಳ್ಕೊಳ್ಳೋದ್ರಾಗ ಏನು ತಪ್ಪು? ಹ್ಞೂ, ಅವೇ ನಮ್ಮ ಮನೆಗೆ ಬಂಗಾರವು ಕಾಸುಗಳವೆ. ಎಲ್ಲಿರ್ತೀರಣ್ಣ ಅವೆಲ್ಲ? ಅವೆಲ್ಲ ಕೇಳ್ಕೊಡ್ದು. ಯಾಕ ಕೇಳ್ಕೊಡ್ದು? ನನಗೆ ತಿಳಿದಿದೆ ತಾನೆ, ನೀನು ಕೇಳೋದು ನಾನು? ನಿನಗೆ ತಿಳಿದಿರ್ತದ, ಹೇಳಣ್ಣ. ಕೋ ಯಾರ ಹತ್ರ ಹೇಳ್ಬೇಡ, ಹೇಳ್ತೀನಿ ನಿಂಕ. ಹ್ಞೂ ಹೇಳಣ್ಣ. ನಮ್ಮ ಅಪ್ಪಂದು ರೂಮ್ ಅದೇ, ಮಂಚ ಎತ್ತಿದ್ರೆ ಕೆಳಗ ಒಂದು ಇದದೆ ಗವಿ ಹಂಗೆ, ಅಂದರೆ ಅಟ್ಟಂಗೆ. ನಮ್ಮ ಅಪ್ಪನ ಮಂಚದ ಕೆಳಗ ಶಕ್ಕೆ ಅಡ್ಡ ಅದೆ, ಅದನ್ನ ಎತ್ತಿದ್ರೆ ಒಳಕ ಇಳಿಯಕ ಮೆಟ್ಲುಗಳವೆ. ಓಹೋ. ಹ್ಞೂ, ಆಮೇಲೆ ಅಣ್ಣ ಅದ್ರೊಳಗ ಅವೇ ಕಾಸುಗಳೆಲ್ಲನೂ. ಹ್ಞೂ, ನೀನು ಹೋಗಿದ್ದೇನಣ್ಣ? ನಾನು ಹೋಗಲ್ಲಮ್ಮ, ಅಲ್ಲಿ ನಾಗರವ ಐತೆ, ನಾನು ಹೋಗಲ್ಲ, ನಂಗೆ ದಿಗ್ಲು. ಇನ್ಯಾರು ಹೋಗೋದು? ನನ್ನ ಮಕ್ಕಳು, ನಮ್ಮ ಅಪ್ಪನು, ಇಷ್ಟೇ ಜನನೇ ಅದ್ರ ನೋಡ್ಕೊಳ್ಳೋದು, ಇನ್ಯಾರು ಹೋಗೋಕ್ಕಾಗಲ್ಲ. ಹ್ಞೂ, ಬುಸ್ ಅಂತ ಬರ್ತದೆ ಅವು. ಓ ಹೌದಾ? ಹ್ಞೂ ಸರಣ್ಣ, ಆಯ್ತು. ನಾನಿನ್ನ ನಿಮ್ಮ ಮನೆಯೊಳಗೆ ಬಂದಿಲ್ಲಣ್ಣ. ಅಯ್ಯೋ, ಒಳಕ್ಕೆ ಹೋಗಿ ನೋಡ್ಕೊಂಡು ಬಾಬು. ಹ್ಞೂ, ಮನೆ ಹೆಂಗದೆ ಅಂತ. ನಮ್ಮ ಅಪ್ಪನ ರೂಮಾಗ ಹೋಗಬೇಡ, ನಮ್ಮ ಅಪ್ಪನ ರೂಮಾಗ ಯಾರನ್ನೂ ಬರ್ಲಿಸಲ್ಲ. ಯಾಕ? ನಮ್ಮ ಅಪ್ಪನ ಬರ್ಬೇಡ್ರಿ ಅಂತ ಇರ್ತಾನೆ. ಓ ಸರಿ ಆಯ್ತು, ಹೋಗೋಣ. ಅಲ್ಲಣ್ಣ, ಅಷ್ಟೊಂದು ತೆಂಗಿನಕಾಯಿ ಕೂಡ ಹಾಕಿದ್ದೀರಿ, ಮಾರಲ್ಲ ನೀವು? ಎಲ್ಲ ಒಟ್ಟಾಗಿ ಮಾರೋದು ನಾವು. ಹ್ಞೂ, ನಮ್ಮ ಅಪ್ಪನ ಮಾರ್ಕೊಂತಾನೆ ಬಿಡು. ಸರಣ್ಣ, ಆಯ್ತು. ಎಳ್ನೀರು ಬೇಕೇನ? ಕುಡಿ ಹೋಗುವ. ಅಣ್ಣ, ಅಲ್ಲಿ ನೀರು ಬಾಟ್ಲಿಕ್ಕಿದ್ನ ಇರು, ಎತ್ಕೊಂಬರ್ತೀನಿ. ಅಯ್ಯೋ, ಇದೇನಿದು? ಏನು ಹಿಂದ್ಗಡೆ ಯಾವಾಗ ಬಂದ್ಬಿಟ್ಟ ಹಿಂಗೆ ಉಸ್ ಅಂತದಲ್ಲ. ಅಯ್ಯೋ, ಆ ಎಣ್ಣಕ್ಕೆ ನೀರು ಬಾಟ್ಲಿಗೆ ಎತ್ಕೊಂಬಂತ ಇವಾಗ ಕಳ್ಸಿದ್ದೀನಲ್ಲಪ್ಪ. ಹಿಂದಕ್ಕೆ ತಿರುಗಿದ್ರೆ ಕಚ್ಚಿಗೆ ಬಿಟ್ರೆ ಏನು ಮಾಡೋದು? ಓ ಸಾಕಮ್ಮ, ಇದಷ್ಟು ಸಾಕಮ್ಮ ಅಂತವ್ರು ನನ್ನ. ಓಯ್ ಸಾಕಿ. ಅಯ್ಯೋ, ನಿನ್ನ ಬಾಯಿಗೆ ಮುನ್ನಾಕ ನೀನೇ ಮನೆಯಾಗ ಅಷ್ಟೆಲ್ಲ ಹೋಗಿದ್ರಲ್ಲಪ್ಪ, ತಿರ್ಗಾ ಬಂದಿದ್ಯಾ ಸಾಕಿ ಅಂತ? ನಮ್ಮ ಮನೆಗಿನ ಜನ ಒಂದ್ ಕಡೆ ಹೋಗಿತಾ ಇರ್ತಾರೆ, ಒಂದ್ ಕಡೆ ಓದ್ಕೊತಾ ಇರ್ತೀನಿ ಬಿಡು. ಏನ್ ಮಾಡ್ತಾ ಇದೀಯ ಒಬ್ಳೆ ಈ ಬಿಸ್ಲಾಗ? ಶಾಸ್ತ್ರಿ ನಾನು ಎತ್ಕೊಂಬರ್ಬೇಕಾಗಿತ್ತಾನೆ. ಅಯ್ಯೋ, ಬರ್ತಾ ಇದ್ದಲ್ಲ, ಹೆಂಗು ನಾನು ತಾಡ್ಕೊ ಹೋಗಿದ್ದೀನಿ ಅಂತ ತಿಳಿಯತ್ತಲ್ಲ, ಶಾಸ್ತ್ರಿ ಎತ್ಕೊಂಬರಕತ್ತೇರಿಲೆ. ಎಲ್ಲಿಕ್ಕಿದ್ಯಮ್ಮ ಬಾಟ್ಲು? ಅಯ್ಯೋ, ನಮ್ ಶಿಕ್ಕೋನವನೇ. ಹ್ಞೂ, ಎಣ್ಣವನೇ ಮುಂದುವರಿಯುವುದು.